ಜನ ಕೇಳಿದ್ದು ಉತ್ತಮ ಆಡಳಿತ ಬೇಕು, ಅದನ್ನು ಕಾಂಗ್ರೆಸ್ ಸರ್ಕಾರ ಮಾಡದೆ ಕುರ್ಚಿ ಬದಲಾವಣೆ ಮಾಡಿದೆ ಅಷ್ಟೆ. ಜನ ಕೇಳಿದ್ದು ಉತ್ತಮ ಆಡಳಿತ, ಕಾಂಗ್ರೆಸ್ ಮಾಡಿದ್ದು ಕುರ್ಚಿಯ ಬದಲಾವಣೆ ಅಷ್ಟೆ. ಅದರಿಂದ ನನಗನ್ಸ್ತೈತೆ ಈ ಹಳೆ ಸಿನಿಮಾದ ಹೊಸ ಪೋಸ್ಟ್ರು ದಾರಿ ಇದ್ದಕ್ಕೂ ನೋಡ್ತಾ ಇದ್ದೀರಿ. ಡಿ ಕೆ ಶಿವಕುಮಾರ್ ಅವರ ಇಡೀ ಬೆಂಗಳೂರಲ್ಲಿ ಫುಟ್ಪಾತ್ಗಳೇ ಕಾಣ್ತಾ ಇಲ್ಲ, ಅಷ್ಟು ಕಟೌಟ್ಗಳು ನಿಂತಿದೆ. ಅದೆಲ್ಲ ಒಂದು ಕಡೆ 100 ಅಡಿ, RR ನಗರದಲ್ಲಿ 100 ಅಡಿ. ಡಿ ಕೆ ಶಿವಕುಮಾರ್ ಹೇಳಿದ್ರು, ನಂದೇ ಕಟ್ಔಟ್ ಇದ್ದರೂ 1 ನಿಮಿಷ ಬಿಡದೆ ತೆಗೆದುಹಾಕಬೇಕು ಅಂದರು. 1 ನಿಮಿಷ ಬಿಡಬಾರ್ದು, ಅವ್ರಿಗೆ ಫೈನ್ ಹಾಕಬೇಕು ಲಕ್ಷ ಅಂತ. ಅವೇನಾನ ಫೈನ್ ಹಾಕ್ಬಿಟ್ರೆ ಸುಮಾರು 20 ಕೋಟಿ ಬರಬೇಕು ಬೆಂಗಳೂರು ಕಾರ್ಪೊರೇಟ್, ಅಷ್ಟು ಫ್ಲೆಕ್ಸ್ಗಳು ಹಾಕಿದ್ದಾರೆ. ಅಂದರೆ ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ಕಾಂಗ್ರೆಸ್ ಹೇಳೋದು ಏನು ಹೇಳ್ತೈತೆ ಅದನ್ನು ಮಾಡಲ್ಲ ಅವರು. ಇವತ್ತೇನು ಘೋಷಣೆಗಳನ್ನು ಮಾಡಿದ್ದಾರೆ ಆ ಘೋಷಣೆಗಳೆಲ್ಲ ಘೋಷಣೆಗಳಾಗೆ ಉಳಿಯುತ್ತೆ. ಅದರಿಂದ ನಾವು ಈ ಕಾಂಗ್ರೆಸ್ಸಿನ ಈ ಸಿನಿಮಾ 3 ವರ್ಷ ನೋಡ್ಬಿಟ್ಟಿದ್ರಿ, ಇನ್ನು ಉಳಿದಿರೋದು 1.5 ವರ್ಷ. ಅದ್ರಾಗ 6 ತಿಂಗಳು ಎಲೆಕ್ಷನ್ ಹೋದರೆ ಆ 1.5 ವರ್ಷದಲ್ಲಿ ಏನು ಬದಲಾವಣೆ ಆಗ್ತೈತೆ ಅಂತ ನನಗೇನೋ ಅನಿಸಲ್ಲ. ಅದರಿಂದ ನಾವು ಈ ಸರ್ಕಾರಕ್ಕೆ ನಾವು ಕೇಳ್ತಾ ಇರೋದು, ಪ್ರಚಾರ ಬಿಡಿ, ಆಡಳಿತ ಮಾಡಿ. ಭರವಸೆಗಳು ಸಾಕು, ಸಾಧನೆ ಬೇಕು. ಅದರಿಂದ ನಿನ್ನೆ ನಡೆದಂಥ ಏನು ಹಳೆ ಸಿನಿಮಾದ ಹೊಸ ಪೋಸ್ಟ್ರು, ಅದರಿಂದ ಹಿಂದೆ ಡೆಪ್ಟಿ CM ಇದ್ದರು, ಈಗ CM ಆಗಿದ್ದಾರೆ. ಆಡಳಿತ ಏನು ಬದಲಾವಣೆ ಆಗ್ತೈತೆ ಅಂತ ನನಗೇನೋ ಅನಿಸಲ್ಲ. ಇದು ಆಡಳಿತ ಬದಲಾವಣೆ ಆಗ್ತೈತೆ ಅಂತ. ನೆನ್ನೆನೇ ಅವ್ರು ನಾನು ನೋಡಿದೆ, ಸಂಸತ್ತಿನಲ್ಲಿ ಮಹಿಳಾ ಮೀಸಲಾತಿ ಬಗ್ಗೆ ಬಾಯ್ ಬೆಡ್ಕೊಂಡು ಮಹಿಳಾ ಮೀಸಲಾತಿಯನ್ನು ವಿರೋಧ ಮಾಡಿದ್ರು. ದೇಶದಲ್ಲಿ ಕಾಂಗ್ರೆಸ್ ಪಾರ್ಟಿ ಮಹಿಳಾ ವಿರೋಧಿತನವನ್ನು ತೋರಿಸ್ತು ದೇಶದಲ್ಲಿ. ಆ ಬಿಲ್, ರಿಸರ್ವೇಷನ್ ಬಿಲ್ ಬಂದಾಗ, ಮಹಿಳೆಯರಿಗೆ ಮೀಸಲಾತಿ ಬಿಲ್ ಬಂದಾಗ. ಇವತ್ತು ನಿನ್ನೆ ನಡೆದಂಥ ಸಮಾರಂಭದಲ್ಲಿ ಒಂದೇ ಒಂದು ಮುಖ, 50% ಮಹಿಳೆಯರಿದ್ದಾರೆ, 50% ಮಹಿಳೆಯರು. ಕೆಲವು ಜಿಲ್ಲೆಗಳಲ್ಲಿ 51% ಇದ್ದಾರೆ ಮಹಿಳೆಯರು. ಒಂದು ಮಹಿಳೆ ಮುಖ ಕಾಣ್ತಾ, ಒಂದೇ ಒಂದು ಮಹಿಳೆ. ಅಂದರೆ ಇವರು ಮಹಿಳಾ, ಅಲ್ಲಿ ಪಾರ್ಲಿಮೆಂಟಲ್ಲೂ ಮಹಿಳಾ ವಿರೋಧಿಗಳು, ಕರ್ನಾಟಕದಲ್ಲೂ ಮಹಿಳಾ ವಿರೋಧಿಗಳು ಅಂತ ಸ್ಪಷ್ಟವಾಗಿ ಕಾಣ್ತಾ ಇದೆ. ಇದು ರಾಜ್ಯದ ಮಹಿಳೆಯರಿಗೆ ಮಾಡದಂಥ ದೋಖ, ಇದು ಮೋಸ. ಕಾಂಗ್ರೆಸ್ ಪಾರ್ಟಿ ಮಾಡದಂಥ ದೋಖ, ಮೋಸ. ಇದಕ್ಕೆ ಆ ಮಹಿಳೆಯರು ಪ್ರತ್ಯುತ್ತರ ಒಂದು ಸಮಯದಲ್ಲಿ ಕೊಟ್ಟೇ ಕೊಡ್ತಾರೆ ಅಂತ ನನಗನ್ಸ್ತೈತೆ.